ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಈ ಲಂಗ್ಸ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ನಾನು ಇನ್ನೊಂದು ಹೇಳ್ತೀನಿ, ಸೊ ಹೊಟ್ಟೆ ತುಂಬಿರೋರು ಮಾತ್ರ ಯಾವತ್ತೂ ಅಡುಗೆ ಮಾಡಕ್ಕೆ ಬಿಡ್ರಿ. ಎಸ್ಪೆಷಲಿ ನೀವೇನೇ ಮಾಡಿದ್ರು ತಪ್ಪು ಕಂಡಿಡಿಯೋರಿಗೆ ಮಾತ್ರ ಯಾವತ್ತೂ ಅಡುಗೆನೇ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಇದನ್ನೆಲ್ಲ ನೀಟಾಗಿ ಹಚ್ಕೊಂಡು, ಇದು ಕೂಡ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬಟ್ ಆಲ್ಮೋಸ್ಟ್ ಇದೆಯಲ್ಲ ಯೂಟ್ಯೂಬಲ್ಲಿ ಯಾವ ಥರ ಮಾಡಬೇಕು ಅಂತೇಳಿ ಜಸ್ಟ್ 2 ವಿಸಲ್ ಬೇಯಿಸ್ಕೊಂಡು ಆಮೇಲಿಂದ ನೀರೆಲ್ಲ ಇದು ಸ್ವಲ್ಪ ಸ್ಮೆಲ್ ಇರುತ್ತೆ. ಒಂದು 5ರಿಂದ 6 ಸಲ ತೊಳ್ಕೊಳ್ಳೇಬೇಕು. ಫಸ್ಟು ಎಲ್ಲ ತೊಳೆದು ಆಮೇಲಿಂದ ಎಲ್ಲ ಚಿಕ್ಕದಾಗಿ ಹಚ್ಚಿ ಆಮೇಲಿಂದನೂ ಕೂಡ ತೊಳೆದಿರೋದು. ನಾನು ಇನ್ನೊಂದು ನಿಮ್ಮ ವೈಬಿಗೆ ಮಾತ್ರ ಮ್ಯಾಚ್ ಆಗೋರಿಗೆ ಅಡುಗೆ ಮಾಡೋಕ್ಕೆ, ಲೈಕ್ ನಿಮ್ಮ ಟೇಸ್ಟ್ ಇಷ್ಟಪಡೋರಿಗೆ. ಅಷ್ಟೇ, ಇಲ್ಲ ಅಂತಂದರೆ ಯಾರಿಗೂ ಮಾಡಲ್ಲ. ಆಲ್ಮೋಸ್ಟ್ ಎಷ್ಟು ಬೇಕೋ ಅಷ್ಟು ಮಾಡಿ ವೆರೈಟಿ ಎಲ್ಲ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಜಸ್ಟ್ ನಿಮಗೋಸ್ಕರ ಮಾಡ್ಕೊಳ್ಳಿ ಅಷ್ಟೇ. ನೀಟಾಗೆಲ್ಲ ಒರೆಸ್ಕೊಂಡು ಈ ವಿಡಿಯೋ ಇತ್ತು, ಎಡಿಟಿಂಗ್ ಮಾಡೋಕ್ಕೆ ಆಗಿರಲಿಲ್ಲ. ಎಡಿಟಿಂಗ್ ಮಾಡ್ಬೋದಾಯಿತು, ಬಟ್ ಟಿ ವಿ ಸೌಂಡ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೈಟು ಕೂಡ ನಾನು ನೈಟ್ ಮಾಡ್ತಾಯಿದ್ದೀನಿ ಈಗ. ಇದು ಚೆನ್ನಾಗೇ ಇತ್ತು, ಬಟ್ ನಾನು ಕೆಲವೊಂದು ಇದರಲ್ಲಿ ರೆಸಿಪೀಸಲ್ಲಿ ಕಾಯಿ ಹಾಕಿರೋದಿಲ್ಲ, ಬಟ್ ನಾನು ಕಾಯಿ ಹಾಕಿದ್ದೀನಿ. ಆ್ಯಕ್ಚುಲಿ ಕಾಯಿ ಹಾಕಿದ್ರೆ ಬೋಟಿ ಮತ್ತು ಇದೊಂಥರ ಸ್ಪಂಜ್ ಥರ ಇರುತ್ತೆ. ಅದನ್ನು ನೀಟಾಗಿ ಹಚ್ಕೊಂಡು ಅದಾದಮೇಲೆ 2ರಿಂದ 3 ಸಲ ತೊಳಿಬೇಕು. ಬೇಯಿಸಿದ ಮೇಲೆ ತುಂಬ ಕಡಿಮೆ ಆಗುತ್ತೆ, ನೋಡೋದಕ್ಕೆ ತುಂಬ ಜಾಸ್ತಿ ಇದೆ ಅಂತ ಅನಿಸುತ್ತೆ. ನಾನು ಅದು ಸ್ಮೆಲ್ ಬರುತ್ತೆ ಅಂತ ಹೇಳಿ ಇವಾಗಲೇ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನೈಟು ಎಡಿಟಿಂಗ್ ಮಾಡ್ತಾಯಿದ್ರು ಇಲ್ಲಿ ಹೆವಿ ಸೌಂಡ್ ಬರ್ತಾನೆ ಇರುತ್ತೆ. ಅದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ನೀಟಾಗಿ ಲೈಕ್ ಸಿಂಕ್ ನೀರಲ್ಲಿ 2 ಸಲ ಮತ್ತು ನಾರ್ಮಲ್ ನೀರಲ್ಲಿ ಲೈಕ್ ಫಿಲ್ಟರ್ ನೀರಲ್ಲಿ 1-2 ಸಲ ತೊಳೆದ್ರೆ ಆಗೋಯಿತು. ಆ್ಯಕ್ಚುಲಿ ನಾನು ನೋಡಿ ಅದರಲ್ಲಿ ತಗೊಂಡು ಸೊ ಇದೆಲ್ಲ ಆದಮೇಲೆ ಆ್ಯಕ್ಚುಲಿ ನೈಟ್ ಆಯಿತು ಅಂತಂದರೂ ಸೌಂಡ್ ಬರ್ತಾನೆ ಇರುತ್ತೆ. ಮೇನ್ ರೋಡು ವಿಶಿಲಿಗೆ ಇಟ್ಬೇಕು. ನಾನು ಎಡಿಟಿಂಗ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ, ಸೌಂಡ್ ಇದ್ದೇ ಇರುತ್ತೆ. ಸ್ವಲ್ಪ ಪರವಾಗಿಲ್ಲ ಬಿಡಿ. ಸೊ ಅದಾದಮೇಲೆ ಆಲ್ಮೋಸ್ಟ್ ನೀರು ಅದರಲ್ಲೇ ಇರುತ್ತೆ, ಸ್ವಲ್ಪ ಹಾಕಿ ಅಷ್ಟೇ, ತುಂಬ ಜಾಸ್ತಿನೂ ಬೇಡ. ಎರಡು ವಿಷಲ್ ಆದಮೇಲೆ 2 ಈರುಳ್ಳಿ ಮತ್ತು ಚಕ್ಕೆ ಲವಂಗದ ಪುಡಿ, ಸ್ವಲ್ಪ ಧನಿಯಾ ಪೌಡರು, ಎಲ್ಲ ಮತ್ತು ಒಣಮೆಣ್ಸಿಕಾಯಿ ಹಾಕ್ಕೊಳ್ಳಿ, ಖಾರದ ಪುಡಿಗೆ ಹಾಕ್ಕೊಂಡು ಎಲ್ಲ ರುಬ್ಕೊಳ್ಳಿ. ನೋಡಿ ವಿಷಲ್ ಬರ್ತಾ ಇದೆ. ಬಂದಿದ್ದಿಲ್ಲ ಆದಮೇಲೆ ಈ ಥರ ನೀರು ಬಿಟ್ಕೊಂಡಿದೆ. ಅದನ್ನು ಒಂದು ಲೈಕ್ ನಾವು ನೀರನ್ನ ಸೋಸ್ಕೋಬೇಕು, ಲೈಕ್ ಫಿಲ್ಟರ್ ಮಾಡ್ಕೋಬೇಕು ನೀಟಾಗಿ.
ಓಕೆ, ಫಿಲ್ಟರ್ ಎಲ್ಲ ಆದಮೇಲೆ ನಾನು ಒಂದು ಸ್ವಲ್ಪ ಜಾಸ್ತಿ ದಿವಸ ಆದಮೇಲೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಬಿಟ್ ಕನ್ಫ್ಯೂಸ್ ಆಗಿದೆ. ಒಣಮೆಣ್ಸಿಕಾಯಿ, ಈರುಳ್ಳಿ ಮತ್ತು ಸ್ವಲ್ಪ ನಾನು ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಹುರ್ಕೊಂಡು, ನೀವು ಹಸಿಮೆಣ್ಸಿಕಾಯಿ ಆದರೂ ರಿಪ್ಲೇಸ್ ಮಾಡ್ಬೋದು, ಬಟ್ ಒಣಮೆಣ್ಸಿಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಬಟ್ ಇಲ್ಲೇನಾಯಿತು ಅಂತಂದರೆ ಸ್ವಲ್ಪ ಕಪ್ಪಾಗ್ಬಿಡ್ತು ಧನಿಯಾ ಪೌಡರು. ಅದೇನಾಯಿತು ಅಂತಂದರೆ ಜಾರಿಗೆ ಮುಚ್ಚೋಳನ ಎಲ್ಲಿಟ್ಟಿದ್ದೀನಿ ಅಂತ ಹುಡುಕ್ತಾ ಇದ್ದೆ. ಸೊ ಇದೆಲ್ಲ ಆದಮೇಲೆ ಮಿಕ್ಸಿಗೆಲ್ಲ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದು. ಎಣ್ಣೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಹಾಕ್ಕೊಂಡೆ. ಕರ್ಬೇವಿನ ಸೊಪ್ಪು ಎಲ್ಲ ನಾನ್ ವೆಜ್ಜು ಐಟಮ್ಗೂ ನಾವು ಯೂಸ್ ಮಾಡ್ಬೋದು. ಅದೆಲ್ಲ ಆದಮೇಲೆ ನೀಟಾಗಿ ಫ್ರೈ ಆಗಬೇಕು. ಒಂದ್ಸಲ ಫ್ರೈ ಎಲ್ಲ ಆದಮೇಲೆ ನಾನು ನೀಟಾಗಿ ಹಾಕ್ಕೊಂಡು ಆಡಿಸ್ಕೋಬೇಕು. ಲೈಕ್ ಈ ಥರ ತಿರುಗಿಸ್ಕೊಳ್ತಾನೆ ಇರಬೇಕು. ಆಮೇಲೆ ಸ್ವಲ್ಪ ಉಪ್ಪು, ಸಾಲ್ಟ್ ಬಟ್ ಈ ಥರನೇ ಇದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಕಾಯಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಅದು ಸರಿ ಅನಿಸೋದಿಲ್ಲ. ಎಸ್ಪೆಷಲಿ ನೀರು ಹಾಕಕ್ಕೆ ಹೋಗ್ಬೇಡಿ, ಡ್ರೈ ಆಗೇ ಇರಲಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಯಿತು. ದಟ್ಸ್ ಇಟ್. ಬಟ್ ಇದು ಚೆನ್ನಾಗಿತ್ತು. ಬಟ್ ನೀರು ಸ್ವಲ್ಪ ನೀವೇನು ಮಾಡಿದ್ರು ತಪ್ಕೊಂಡು ಹಿಡಿಯೋದ್ರು ಒಂದು ಸ್ವಲ್ಪ ಏನಾದರೂ ಎಲ್ಲ ಹೇಳ್ತಾರೆ. ಆ್ಯಕ್ಚುಲಿ ಬೆಂದಿತ್ತು, ಸ್ವಲ್ಪ ಇನ್ನೂ ಬೇಯಬೇಕಾಯಿತು. ನೀರು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಕಡಿಮೆ ಆಯಿತು. ನೋಡಿ, ಈ ಥರ ಕಾಣಿಸ್ತಾ ಇತ್ತು. ಸೊ ಯಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.